ಏನೇನೆಲ್ಲ ಸಾಧ್ಯತೆಗಳಿದ್ದಾವೆ ಅವೆಲ್ಲವನ್ನೂ ಕೂಡ ನೋಡಬೇಕು. ಮೊದಲನೇದಾಗಿ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು. ಆಮೇಲೆ ರೀಲರ್ಸ್ ಜೊತೆ ಪ್ರತಿ ಜಿಲ್ಲೆಗೆ ಹೋಗಿ ಒಂದು ಮೀಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೇನೆ. ಏನು ಅವ್ರ ಸಮಸ್ಯೆಗಳಿದ್ದಾವೆ, ಏನೆಲ್ಲ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಇನ್ಪುಟ್ ತೊಗೋಬೇಕು ಅಂದ್ಕೊಂಡಿದ್ದೇನೆ. ಆಮೇಲೆ ನಮ್ಮ ಮಿನಿಸ್ಟ್ರು ವೆಂಕಟೇಶ್ ಸಾಹೇಬ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ CM ಜೊತೆ ಕೂಡ ಮಾತಾಡಿ ಈ ಒಂದು ಸಂಸ್ಥೆಯಿಂದ ರೈತರಿಗೆ ಮತ್ತು ಪರ್ಟಿಕ್ಯುಲರ್ಲಿ ರೀಲರ್ಸ್ಗಳಿಗೆ, ಸ್ಟೇಕ್ ಹೋಲ್ಡರ್ಸ್ಗಳಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ನಾನು ಸಡನ್ನಾಗಿ ಎಲ್ಲವನ್ನು ಅದು ಮಾಡ್ತೇನೆ ಇದು ಮಾಡ್ತೀನಿ ಅನ್ನೋದಕ್ಕಿಂತ ಮೊದಲು ಏನಾದರೂ ಮಾಡಿ ತೋರಿಸಿ ಆಮೇಲೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೊಟ್ಟಿರೋ ಅವಕಾಶವನ್ನು ಏನು ನಮ್ಮ ನಾಯಕರುಗಳು ಕೊಟ್ಟಿರೋ ಅವಕಾಶವನ್ನು ಉಪಯೋಗಿಸ್ಕೊಂಡು ರೈತರುಗಳಿಗೆ ಮತ್ತು ರೀಲರ್ಸ್ಗಳಿಗೆ ಮತ್ತು ಸಂಸ್ಥೆಯ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ದರ ಚೆನ್ನಾಗಿದೆ. ಇವಾಗ ರೈತರಿಗೆ ತೊಂದರೆ ಇಲ್ಲ. ಯಾವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಚೈನಾ ರೇಷ್ಮೆ ನಮಗೆ ಬಂದಾಗ ತೊಂದರೆ ಆಗುತ್ತೆ. ಸದ್ಯಕ್ಕೆ ಒಳ್ಳೆ ರೇಟಲ್ಲಿ ಒಳ್ಳೆ ರೇಟ್ ಇದೆ, ರೇಷ್ಮೆ ರೇಟ್ ಇದೆ, ತೊಂದರೆ ಏನಿಲ್ಲ. ಇವಾಗ ನಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಆ್ಯಕ್ಚುಲಿ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇನ್ನೂ ಹೆಚ್ಚು ಬೆಳವಣಿಗೆ ಆಗಬೇಕು, ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು. ಆ ಭಾಗದಲ್ಲಿ ನಾವು ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ. ನಿಮಗೆಲ್ಲ ಗೊತ್ತು, ಈಗ ಸಿಲ್ಕ್ ಸ್ಯಾರೀಸ್ಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಸಿಗ್ತಾ ಇಲ್ಲ. 50 ಸೀರೆ 200-300 ಜನಕ್ಕೆ 50 ಸೀರೆ ಸಿಗ್ತಾ ಇದೆ. ಹಾಗಾಗಿ ತುಂಬ ಡಿಮ್ಯಾಂಡ್ ಇದೆ. ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಮತ್ತು ಆ ಅಭಿವೃದ್ಧಿಗೆ ಏನೆಲ್ಲ ಮಾಡ್ಬೋದು ಅದರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ. ಈ ಭಾಗದಲ್ಲಿ ತುಂಬ ಕಡೆನೂ ಕೂಡ ಇಲ್ಲ, ಇರೋ ಡಿಮ್ಯಾಂಡ್ಗೆ ಬೇರೆ ಕಡೆನೂ ಕೂಡ ಮಾಡ್ಬೋದು. ಆ ಒಂದು ವಿಚಾರದಲ್ಲಿ ಮಾಡಬೇಕಾಗುತ್ತೆ. ಇದನ್ನು ಸರ್ಕಾರ ಮತ್ತು ಅದರ ಸಂಬಂಧಪಟ್ಟ ಮಂತ್ರಿಗಳೇನಿದ್ದಾರೆ ವೆಂಕಟೇಶ್ ಅವ್ರನ್ನ ಕೂತ್ಕೊಂಡು ಇವಾಗೆಲ್ಲ ಈಗಾಗಲೇ ಬೇರೆ ಕಡೆ ಮಾಡಬೇಕು ಅನ್ನೋದು ಕೂಡ ಆಗ್ತಾ ಇದೆ. ಬಟ್ ಎಲ್ಲ ಓವರ್ನೈಟಲ್ಲ ಆಗೋದಿಲ್ಲ. ಇದಕ್ಕೆ ಅದರದೇ ಆದ ಸಮಯ ತಗೊಳ್ತಾರೆ. ಇದ್ರ ಬಗ್ಗೆ ಕೆಲಸ ನಡೀತಾ ಇದೆ. ಅಂದರೆ ರೈತರಿಗೆ ಅನುಕೂಲ ಆಗುತ್ತೆ. ಒಂದಕ್ಕೊಂದು ಜೊತೆ ನಿಂತ್ಕೊಂಡೇ ಕೆಲಸ ಮಾಡೋದು. ಚೈನ್ ಲಿಂಕ್ ಇದೆ. ಹೆಮ್ಮೆಯಾದ ವಿಚಾರ. ನಮ್ಮ ಸ್ನೇಹಿತರು, ಅಧ್ಯಕ್ಷರು ಗಂಗಾಧರವರು ಹಲವಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದಾರೆ. ಇವತ್ತು ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರನ್ನು ಗುರುತಿಸಿ ಇವತ್ತು ಅವರು ಈ ನಿಗಮ ಮಂಡಳಿಗೆ ಅಧ್ಯಕ್ಷ ಮಾಡಿದ್ದಾರೆ. ಅವರ ಶ್ರಮದ ಫಲ ಇದು. ನಮಗಂತೂ ಚನ್ನಪಟ್ಟಣರಾಗಿರೋದ್ರಿಂದ ಅತ್ಯಂತ ಸಂತೋಷದ ಸುದ್ದಿ. ಸೊ ಮುಂದೆ ಒಳ್ಳೆಯದಾಗಲಿ ಅಂತ ನಾನು ಗಂಗಾಧರ ಬಗ್ಗೆ ಹಾರೈಸ್ತೀನಿ. ಸರ್, ಇವತ್ತು ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಗಂಗಾಧರ ನನ್ನ ಆತ್ಮೀಯರು, ಜೊತೆಗೆ ನಾವು ಗಂಗಾಧರವರೆಲ್ಲ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ವಿ. ಅವರಿನ್ನೂ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಬ್ಯಾಂಗ್ಳೂರು ನಾರ್ತ್ ಜಿಲ್ಲಾಧ್ಯಕ್ಷ ಆಗಿದ್ದಾಗ ನಾವೆಲ್ಲ ಒಟ್ಟಿಗೆ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಮತ್ತು ಅವ್ರು ಪ್ರೂವ್ ಮಾಡಿದ್ದಾರೆ, ಏನೇ ಕೆಲಸ ಕೊಟ್ಟರು ಅವರು ಸಾಧಿಸ್ತಾರೆ ಅನ್ನೋದನ್ನು ಈಗಾಗಲೇ ರಾಮನಗರದಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ತೊಗೊಂಡೋಗುವಂಥ ಕೆಲಸ ಮಾಡಿ ಅವರು ಪ್ರೂವ್ ಮಾಡಿದ್ದಾರೆ. ಮತ್ತು ಚನ್ನಪಟ್ಟಣದಲ್ಲಿ ಕೂಡ ಅವರು ಶಾಸಕ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಲ್ಲೂ ಸಹ ಅವರು ಸಾಕಷ್ಟು ಅಲ್ಲೂ ಶ್ರಮಪಟ್ಟು ಅಲ್ಲಿ ಪಕ್ಷದ ಹೆಸರು ಇರಬೇಕಲ್ಲಿ ಉಳಿಬೇಕು ಅನ್ನೋಂಥದ್ದು ದೊಡ್ಡ ನಾಯಕರುಗಳ ಜೊತೆ ನಿಂತು ಫೈಟ್ ಮಾಡಿದ್ದಾರೆ. ಅದಕ್ಕೂ ರೇಷ್ಮೆ ಇದರಲ್ಲಿ ಕೆಲಸ ಮಾಡೋದಕ್ಕೂ ಏನು ರೇಷ್ಮೆ ಬೆಳೆಗಾರರಿಗಾಗುವಂಥ ಸಮಸ್ಯೆಗಳು, ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಹಾಯಧನ ಕೊಡೋ ಮುಖಾಂತರ ಅವ್ರ ಕೈ ಹಿಡಿತೀವಿ, ನಾವು ಅವ್ರ ಕೈ ಬಲಪಡಿಸ್ತೀವಿ. ಮತ್ತು ಅವ್ರ ಧೃತಿಗಿಡದಂತೆ ಮತ್ತೆ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗೋ ಥರ ಒಂದು ಶಕ್ತಿ ಕೊಡೋ ಸಂಸ್ಥೆ. ಆ ಸಂಸ್ಥೆ ನನಗೆ ಚೇರ್ಮನ್ ಮಾಡಿದ್ದಾರೆ. ನನಗೆ ಭಾಳ ಸಂತೋಷ ಆಗಿದೆ ಅಂತಂದರು. ಆ ನಿಟ್ಟಿನಲ್ಲಿ ನಾವು ಇವತ್ತು ಭಾಳ ಸಂತೋಷವಾಗಿ ಅವ್ರಿಗೆ ವಿಶ್ ಮಾಡಬೇಕು ಅಂತೇಳಿ ಬಂದಿದ್ದೀವಿ, ವಿಶ್ ಮಾಡಿದ್ದೀವಿ. ನನ್ನ ಜೊತೆ ನನ್ನ ಸ್ನೇಹಿತರು ಆನಂದ್ ಅವರು ಕೂಡ ಬಂದರು. ಆನಂದ್ ಅವರು ಭಾಳ ಮಂತ್ರಿಗಳ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ, ಎಲ್ಲ ಇಲಾಖೆಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವರು ಕೂಡ ನಾನು ಗಂಗಾಧರ್ ಅವ್ರಿಗೆ ವಿಶ್ ಮಾಡಬೇಕು ಅಂತೇಳಿ ಜೊತೆಲಿ ಬಂದ್ವಿ. ಗಂಗಾಧರ್ ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇನ್ನೊಂದು 3-4 ತಿಂಗಳಲ್ಲಿ ನನ್ನ ಪ್ರಕಾರ ಬದಲಾವಣೆ ಆಗಿ ಇನ್ನೊಂದು ದೊಡ್ಡ KSIC ಅವರು ಚೇರ್ಮನ್ ಆಗ್ತಾರೆ ಅನ್ನೋಂಥದ್ದು. ಮತ್ತು ಇವತ್ತು ಏನು ಡಿಮ್ಯಾಂಡ್ ಇದೆ KSIC ಸೀರೆಗಳಿಗೆ ಅಂದರೆ, ಒಂದು ಸರ್ಕಾರಿ ಒಂದು ಇಲಾಖೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕ್ವಾಲಿಟಿ ಕೊಡ್ತಾ ಇದೆ. ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಇರ್ಬೋದು, ನಮ್ಮಲ್ಲಿ ಎಲ್ಲವೂ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ. ಸೊ ಅದಕ್ಕೆ ತಕ್ಕಂತೆ ಅಧಿಕಾರಿಗಳನ್ನ ಅಧಿಕಾರ ಅಂದರೆ ಚೇರ್ಮನ್ ಆಗಿ ಕೂಡ ಒಂದು ಅಧಿಕಾರವನ್ನು ಗಂಗಾಧರ್ ಅವ್ರಿಗೆ ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸಬೇಕು ಅಂತೇಳಿ
ಇದನ್ನ ಚೆನ್ನಾಗಿ ನಿಭಾಯಿಸ್ತಾರೆ ಅಂತೇಳಿ ನಾನು ಕೂಡ ಒಳ್ಳೇದಾಗಲಿ ಅವ್ರಿಗೆ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೇದಾಗಲಿ ಸರ್.